PM ಆದ್ರೆ ಮಾಡುವ ಫಸ್ಟ್ ಕೆಲಸ ಏನು ಮಾಡ್ತೀರಾ? ನಾನು ಈ ಥರ ಎಲ್ಲ ನಾನು ಒಂದು ತಲೆ ಕೆಲಸನ ಕೊಡಲ್ವಲ್ಲ ಅಂತ ನಾನು ರಾಜಕೀಯವಾಗಿ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ಕರೆಕ್ಟ್. ಅಂದರೆ ನನ್ನ ತಲೆಯಲ್ಲಿ ಪೂರ್ತಿ ಓಡ್ತಿರೋದೇ ಸಿನಿಮಾ ಓಡ್ತಾ ಇರುತ್ತೆ ಯಾವಾಗಲೂ. ಸೊ ಅದು ಬಿಟ್ಟು ಆಚೆಗೆ ನಂಗೇನು ಓಡೋದೇ ಇಲ್ಲ. PM ಆದ್ರೆ ಫಸ್ಟ್ PM ಆಗಿ ಒಂದು ಸಿನಿಮಾ ನೋಡ್ತೀನಿ. ಜವಾಬ್ದಾರಿ ಸಿನಿಮಾ ನೋಡ್ತೀನಿ ಅಂತ ಗೊತ್ತಿದೆ. ಕರೆಕ್ಟ್. ಹಿಂಗೆ ಜನ ಬೈತಾರ ಅವಾಗ. ಸೊ ಅದಕ್ಕೆ ನಾನೇನೋ ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅದನ್ನೇ ಮಾಡಬೇಕು. ದೇವರು ಅದಕ್ಕೆ ನನಗೆ ನಿನ್ಗೆ ಅದೆಲ್ಲ ಸೂಟ್ ಆಗಲ್ಲ, ಸಿನಿಮಾ ಮಾಡು ಅಂತ ಕಳ್ಸಿದ್ದೇನೆ. ನಾನು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಕೊಡ್ತೀನಿ. PM ನ ಅವರು ನೋಡ್ಕೊಂತಾರೆ. ಆ ಜವಾಬ್ದಾರಿ ಯಾರಿಗಿದೆ, ಅದಕ್ಕೆ ಯಾವ ವ್ಯಕ್ತಿತ್ವ ಅದ್ರಲ್ಲಿ ಸೂಟ್ ಆಗುತ್ತೆ ಅವರಲ್ಲಿ ಇದ್ದಾರೆ, ಅವ್ರು ನೋಡ್ಕೊಂತಾರೆ. ನನಗೆ ಅದ್ರ ಜವಾಬ್ದಾರಿ ಬೇಡ. ಹಿರಿಯ ಕಲಾವಿದರಲ್ಲಿ ನಿಮ್ಮ ಫೇವ್ರೆಟ್, ಆಮೇಲೆ ಯಾಕೆ? ನನಗೆ ಅನಂತ್ ನಾಗ್ ಅವರು ಇಷ್ಟ, ದೊಡ್ಡಣ್ಣ ಅವ್ರು ಇಷ್ಟ, ಮುಖ್ಯಮಂತ್ರಿ ಚಂದ್ರು ಅವ್ರು ಇಷ್ಟ, ಹೇಳ್ಕೊಂಡು ಹೋಗ್ತೀನಿ ನಾನು. ಲಕ್ಷ್ಮಿ ಅವ್ರು ಇಷ್ಟ. ಯಾಕೆ ಇವ್ರುಗಳೆಲ್ಲ ಇಷ್ಟ ಅಂದ್ರೆ ಅವರೆಲ್ಲರೂ ಆ ಪೀಕ್ ಅವ್ರ ಟೈಮ್ಸ್ನ ನೋಡಿ ಅದರಿಂದ ಟ್ರಾನ್ಸ್ಫಾರ್ಮ್ ಆಗಿ ಈಗ ಹಿರಿಯ ಕಲಾವಿದರು ಸಿಗೋ ಪಾತ್ರಗಳನ್ನು ಇನ್ನೂ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಕಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವರೆಲ್ಲ ಟೈಮ್ಲೆಸ್. ಯಾವ ಫೇಸಲ್ಲಿ ಯಾವ ಪಾತ್ರಕ್ಕೆ ಹಾಕಿದ್ರು ಹೀರೋ ಇಂದ ಹಿಡಿದು ಈಗ ಪೋಷಕ ನಟರ ಪಾತ್ರಗಳಲ್ಲೂ ಅವರು ಮೇನ್ ಕ್ಯಾರೆಕ್ಟರ್ ಆಗಿ ಫಂಕ್ಷನ್ ಆಗ್ತಾರಲ್ಲ. ನಾನು ಐ ವಾಂಟ್ ಟು ಬಿ ಅನ್ ಆಕ್ಟರ್ ಲೈಕ್ ದಟ್. ಲೈಕ್ ನಾನು ಇವಾಗ ಮಾಡ್ತಿರೋದು ವಯಸ್ಸು ಆಗ್ತಾ ಒಂದಿನ ಅಜ್ಜಿ ಆಗ್ತೀನಿ, ಅವಾಗ ನಾನು ಒಂದು ಅಜ್ಜಿ ರೋಲ್ ಮಾಡ್ಬೇಕು, ಅವಾಗ ಇವ್ರ ತರ ಆಕ್ಟ್ ಮಾಡ್ಬೇಕು ಅನ್ನೋದು. ಸೊ ದೇ ಆರ್ ಮೈ ರೋಲ್ ಮಾಡೆಲ್ಸ್ ಇನ್ ಜನರಲ್. ಸೊ ದೇ ಆರ್ ಸೋ ವರ್ಸಿಟೈಲ್. ಮುಖ್ಯಮಂತ್ರಿ ಸರ್ ಚಂದ್ರು ಸರ್ದು ಟೈಮಿಂಗ್, ಕಾಮಿಡಿ ಟೈಮಿಂಗು ಅವ್ರು ವಿಲನ್ ಆಗಿ ಮಾಡಿದಾಗ್ಲು ಅಯ್ಯೋ ಇಟ್ಸ್ ಇನ್ಸೇನ್. ನನಗೆ ವಜ್ರಮುನಿ ಅವರು ಆಕ್ಚುಲಿ ಐ ವಿಶ್ ಹಿ ವಾಸ್ ಅಲೈವ್ ಆ ಥರ ಅನ್ಸುತ್ತೆ ಯಾವಾಗಲೂ. ಇವ್ರುಗಳೆಲ್ಲ ಸಖತ್ ಇಷ್ಟ ಹಿರಿಯ ಪೋಷಕ ನಟರು ಮಾಡೋದ್ರಲ್ಲಿ. ಎಂಜಾಯ್ ದೇ ಪರ್ಫಾರ್ಮೆನ್ಸಸ್. ಯಾರಿಗೂ ಗೊತ್ತಿಲ್ಲದ ನಿಮ್ಮ ಪೆಟ್ ನೇಮ್ ಏನು? ನಿಮ್ಮನ್ನೇನಂತ ಕರೀತಾರೆ? ನಮ್ಮ ಮನೇಲಿ ನನ್ನ ಅಪ್ಪ ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದೆಲ್ಲ ಪಾಪು ಅಂತ ಕರೀತಾರೆ. ಪಾಪುನಾ? ಪಾಪು ಇಂತ ಗ್ರೋನ್ ಅಪ್ ಮ್ಯಾಚ್ ಆಫ್ ಮ್ಯಾನ್ಗೆ ಪಾಪು ಅಂತ ಕರೆದು ಈಗ್ಲೂ ಕರೀತಾರೆ. ಈಗ್ಲೂ ನಮ್ಮ ಅಪ್ಪ ಅಮ್ಮ ನಂಗೆ ಯಾರ ಫೋನ್ ಮಾಡಿದ್ರು ಪಾಪ ಏನ್ ಮಾಡ್ತಿದ್ಯಪ್ಪ ಅಂತ ಕೇಳ್ತಾರೆ, ತಿಂಡಿ ತಿಂದ್ಯಾ ಪಾಪ ಅಂತ ಕೇಳ್ತಾರೆ. ಸೊ ನಾನು ಇವಾಗ್ಲೂ ಚಿಕ್ಕ ವಯಸ್ಸಿಂದ ಹಂಗೆ. ಅದು ಅವಾಗಿಂದ ಕರೆದು ನನಗೆ ಇವಾಗ್ಲೂ ಕೂಡ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಪಾಪು ಅಂತಾನೆ ಕರೆಯೋದು. ಯಾರು ಕರೆಯಲ್ಲ ಅವರು. ಇದುವರೆಗೂ ಒಬ್ಬ ಅಪ್ಪ ಅಮ್ಮ ಅಕ್ಕ ಇವ್ರ ಮೂರ್ ಬಾಯಲ್ಲಿ ನನ್ನ ಹೆಸರು ಬಂದೇ ಇಲ್ಲ. ಪಾಪು ಅಂತಾನೆ ಕರೆಯೋದು. ಅದನ್ನ ಒಂದಿಷ್ಟು ಜನ ಕೇಳಿಸ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಓ ಪಾಪು ಬಾಪಾ, ಪಾಪು ಕಾಫಿ ಕುಡಿ ಬಾ ಪಾಪು ಅಂತ. ಇದು ಕಾಫಿ ಕುಡಿಯೋ ಪಾಪು ಫ್ರೆಂಡ್ಸ್ ಗೊತ್ತಲ್ಲ ಹೆಂಗೆ ಪಾಪು. ಈಗಿನ ನಾಯಕಿಯರು ಕೆಲವೇ ಚಿತ್ರಗಳಿಗೆ ಸೀಮಿತವಾಗ್ತಾ ಇದಾರಾ? ಕಾರಣವೇನು? ಅವ್ರ ಚಾಯ್ಸಸ್ ಅಂತ ಅನ್ಸುತ್ತೆ. ಎಕ್ಸ್ಪೆರಿಮೆಂಟ್ ಮಾಡದೇ ಇಲ್ದೇ ಇರೋದು ಇರಬಹುದು, ಅವ್ರ ಕಂಫರ್ಟ್ ಝೋನ್ ಇರ್ಬೋದು, ಅವರೇ ಚೂಸ್ ಮಾಡ್ತಾ ಇರ್ಬೋದು, ಇಲ್ಲ ಬೇರೆಯವರು ಅವ್ರನ್ನ ಬೇರೆ ಪಾತ್ರಗಳಲ್ಲಿ ನೋಡಕ್ ಆಗದೇನೂ ಇರ್ಬೋದು. ಸೊ ಇದೆಲ್ಲವೂ ಕಾರಣ ಆಗುತ್ತೆ. ಅಂಡ್ ಅದ್ ಹೇಳದ್ ಕಷ್ಟ ಹೇಗಾಗತ್ತೆ ಅದು ಅಂತ. ಬಟ್ ಎಷ್ಟೊಂದ್ ಜನ ಇನ್ನೂ ದೇ ವೆರಿ ರೆಲೆವೆಂಟ್ ಆ ತರ ಆಕ್ಟರ್ಸು ಇದ್ದಾರೆ. ಸೊ ಮೇ ಬಿ ಚಾಯ್ಸಸ್ ಅನ್ಸುತ್ತೆ. ಡಿಪೆಂಡ್ಸ್ ಅವ್ರ ಪರ್ಸನಲ್ ಚಾಯ್ಸಸ್, ಅವ್ರ ಆಯ್ಕೆ. ನಿಮ್ಮ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ತಕ್ಷಣ ಆಗಬೇಕಾದ ಬದಲಾವಣೆಗಳೇನು? ಆಕ್ಚುಲಿ ಬದಲಾವಣೆ ಆಗಿದೆ. ಅಂದ್ರೆ ಮುಂಚೆ ನಾನು ನೋಡ್ಬೇಕಾದ್ರೆ ಬರವಣಿಗೆಗೆ ಸಮಯ ಸಿಗ್ತಿರ್ಲಿಲ್ಲ, ರೈಟರ್ಸ್ ಕಮ್ಮಿ ಇದಾರೆ ನಮ್ಮಲ್ಲಿ, ಅವ್ರಿಗೆ ಇಂಪಾರ್ಟೆನ್ಸ್ ಇರಲಿಲ್ಲ. ಇತ್ತೀಚೆಗೆ ಅದು ಬೆಳವಣಿಗೆ ಆಗಿದೆ. ಆಕ್ಚುಲಿ ರೈಟರ್ಸ್ಗೆ ಇಂಪಾರ್ಟೆನ್ಸ್ ಸಿಗ್ತಾ ಇದೆ. ಅಂಡ್ ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಈಗ ಬರ್ತಿರೋ ಸಿನಿಮಾಗಳು. ರೈಟರ್ಸ್ಗೆ ಯಾವಾಗ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಅವಾಗ ಅದ್ಭುತ ಸಿನಿಮಾಗಳು ಬರುತ್ತೆ. ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಇಂಪಾರ್ಟೆನ್ಸ್ ಕೊಡ್ತೀವಿ, ಟೈಮ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಬಟ್ ಇವ್ರಿಗೆ ಕೊಡಲ್ಲ. ಅದೇ ಇಂಪಾರ್ಟೆಂಟ್. ನಿಮ್ಗೆ ಅವ್ರು ಬೇಸ್ ಕೊಡ್ಲಿಲ್ಲ ಅಂದ್ರೆ ನೀವು ಅಲ್ಲಿ ಏನ್ ಶೂಟ್ ಮಾಡ್ತೀರಾ? ನಿಮ್ಗೆ ಒಳ್ಳೆ ಕತೆ ಕೊಡ್ಲಿಲ್ಲ ಬರಹಗಾರ ಅಂತಂದ್ರೆ ಹೋಯ್ತು ನಿಮ್ಗೆ ಅಲ್ಲಿ. ಸೊ ನನಗೆ ಅದು ಇವಾಗ ಬೆಳವಣಿಗೆ ಆಗಿದೆ ಆಕ್ಚುಲಿ. ಅದು ಎಸ್ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಿನಿಮಾ ತಗೊಂಡ್ರು ಕೂಡ ಯಾಕೆ ಗೆಲ್ತಾ ಇದೆ ಅಂದ್ರೆ, ಒಂದು ಅವ್ರು ಟ್ರೀಟ್ ಮಾಡ್ತಿದಾರೆ, ಅದು ಬೇರೆ ಮಾತು. ಬಜೆಟ್ ಇದೆ, ಅದೆಲ್ಲ ಸೆಕೆಂಡ್ರಿ. ಬಟ್ ಆ ಬಜೆಟ್ ಕೊಡೋದಕ್ಕೆ ನಿಮ್ಗೆ ಕತೆ ಬೇಕಲ್ಲ, ಒಳ್ಳೆ ಕತೆ ಬರೀತಿದ್ದಾರೆ ಅವರು. ಸೊ ಅದಾಗ್ತಿದೆ ಇವಾಗ. ಕರೆಕ್ಟ್. ನಂದೇನಾ? ಎಲ್ರೂ ಬಿದ್ದು ನಗೋ ತರ ಒಂಥರ ಜೋಕ್ ಹೇಳಿ. ನಂಗೆ ಆ ಥರದ್ದೇನು ಐ ಆಮ್ ನಾಟ್ ಫನಿ ಎನಫ್.
ಬಿದ್ದು ನಗೋತಾರ ಇವ್ರು ನಗ್ತಾರೆ ಅಷ್ಟೇ ಹೇಳಿದ್ರೆ. ನಾನ್ ನಗ್ತೀನಿ, ನನ್ ಜೋಕಿಗೆ ನಾನೇ ಅದು ತುಂಬಾ ಫನಿ ಅನ್ಕೊಂಡ್ ನಗದಿದೆ. ಬಟ್ ಎಲ್ರು ಬಿದ್ದು ನಗೋತಾರದ್ದು ಟ್ರೈ ಮಾಡಿ ಏನೋ ಒಂದು, ಅಟ್ಲೀಸ್ಟ್ ನಾನು ನಗ್ತೀನಿ ನೋಡೋಣ. ನಿಮ್ಗೆ ಅದು ಹೇಳಿದೆ ಗೊತ್ತಾ, ಜೀಸಸ್. ಯಾವ್ದು ನಂಗೆ ಅದೇ ಯಾವಾಗ ಹೇಳಿದ್ರಿ? ಮರ್ತೆ ಹೋಗಿದೆ ಶೂಟಿಂಗ್ದು, ಬಟ್ ಐ ಡೋಂಟ್ ನೋ ಇದನ್ನ ನಾವು ಕ್ಯಾಮ್ರಾ ಮುಂದೆ ಹೇಳ್ಬೋದಾ ಅಂತ. ಹೇಳಿ, ಬೇಕಾದ್ರೆ ಇಟ್ಕೊಂತಾರೆ, ಇಲ್ಲ ಕಟ್ ಮಾಡ್ತಾರೆ ಅವರು. ಓಕೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಡರ್ಟಿ ಜೋಕ್. ಓಕೆ, ಆದ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎಲ್ಲಿರೋ ಎಲ್ರು ಕೇಳಿಸ್ಕೊಳ್ಳಿ ಆಯ್ತಾ. ಇದು ನಿಮ್ಮೆಲ್ರಿಗೂ ಜೋಕ್, ನೋಡೋಣ ನಗು ಬರುತ್ತಾ ಇಲ್ವಾ ಅಂತ. ಸೊ ಒಂದು ಕಾಂಪಿಟೇಷನ್ ಇರುತ್ತೆ, ಏನು ಎಲ್ಲರೂ ಫಾರ್ಟಿಂಗ್ ಕಾಂಪಿಟೇಷನ್ ಬೇಸಿಕ್ಲಿ. ಓಕೆ, ಸೊ ಎಲ್ಲಾ ಒಂದು ದೇಶದಲ್ಲಿ ಆಯೋಜಿಸಿರ್ತಾರೆ, ಎಲ್ಲಾ ಕಡೆಯಿಂದ ಜನ ಬರಬೇಕು, ಎಲ್ಲರೂ ದೇ ಹ್ಯಾವ್ ಟು ಫಾರ್ಟ್ ಅಂಡ್ ಯಾರ್ದು ಪವರ್ಫುಲ್ ಫಾರ್ಟ್ ಅಂತ ಅವರು ಡಿಸೈಡ್ ಮಾಡಬೇಕು ಜಡ್ಜಸ್. ಸೊ ಅದಕ್ಕೆ ಅಂತ ಎಲ್ಲಾ ದೇಶದಿಂದ ಕರೆಸಿರೋ ಜಡ್ಜಸ್ ಇದ್ದಾರೆ. ಸೊ ಒಂದೊಂದು ದೇಶದ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಈಗ ಕಾಂಪಿಟೇಷನ್ಗೆ ಬಂದಿರೋರು ಎಲ್ಲ ಕಡೆಯಿಂದ, ಚೈನಾ, ಜಪಾನ್, ಇಂಡಿಯಾ, ಪಾಕಿಸ್ತಾನ, ಅದು ಇದು ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ಸೊ ಕಾಂಪೀಟ್ ಮಾಡಕ್ಕೆ. ಸೊ ಜಡ್ಜಸ್ ಕೂತಿದ್ದಾರೆ, ಒಬ್ರಾದ್ಮೇಲೆ ಒಬ್ರು ಕಾಂಪಿಟೇಟರ್ಸ್ ಬರ್ತಾರೆ, ಏನೋ ಕಾಂಪೀಟ್ ಮಾಡ್ತಾರೆ. ಹಿಲ್ ಫಾರ್ಟ್. ಸೊ ಎಷ್ಟು ಪವರ್ಫುಲ್, ಒಬ್ಬ ಫಾರ್ಟ್ ಮಾಡ್ತಾನೆ, ಏನೋ ಒಂದು ಅಲ್ಲಿ ಪಕ್ಕದಲ್ಲಿರೋ ಚೇರ್ ಹಿಂದೆ ಹೊಟ್ಟೋಗತ್ತೆ. ಸೊ ದೇ ಲೈಕ್ ವೆರಿ ಪವರ್ಫುಲ್, ಓಕೆ ಇದು ಇಷ್ಟು ಮಾರ್ಕ್ಸ್ ಅಂತ ಹಿಲ್ ರೈಟ್. ಅದಾದ್ಮೇಲೆ ಇನ್ನೊಬ್ಬ ಬರ್ತಾನೆ, ಹಂಗೆ ಏನೋ ಹಿಂದೆಗಡೆ ಏನೋ ಮರ ಶೇಕ್ ಆಗಕ್ಕೆ ಶುರುವಾಗುತ್ತೆ, ಅದೇನೋ. ಸೊ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ದೇ ಸ್ಟಾರ್ಟ್ ಜಡ್ಜಿಂಗ್ ದೆಮ್. ಎಲ್ರಿಗೂ ಮಾರ್ಕ್ಸ್ ಹಾಕ್ತಾ ಹೋಗ್ತಾ ಇದಾರೆ. ಆಯ್ತು, ನೆಕ್ಸ್ಟ್ ಚೈನಾದವ್ರು ಬಂದ್ರು, ಅವ್ರದ್ದು ಆಯ್ತು, ಜಪಾನ್ ಮುಗೀತು. ನೆಕ್ಸ್ಟ್ ಇಂಡಿಯಾದವನ್ ಬಂದು ದೆನ್ ಅವನ್ ಫಿನಿಶ್ ಫಾರ್ಟಿಂಗ್ ಅಂಡ್ ದೆನ್ ಏನ್ ರಿಯಾಕ್ಷನೇ ಇಲ್ಲ, ಎಲ್ಲೂ ಏನು ರಿಯಾಕ್ಷನ್ ಇಲ್ಲ. ಎವ್ರಿಬಡಿ ಇಸ್ ಸೋ ಸರ್ಪ್ರೈಸ್ಡ್. ಎಲ್ಲ ಒಬ್ಬೊಬ್ರು ಬಂದ್ರು, ಇಲ್ಲಿ ಚೇರ್ ಹಾರೋಯ್ತು, ಅಲ್ಲಿ ಮರ ಇದಾಯ್ತು, ಇದೆಲ್ಲ ಆಗ್ತಾ ಇದೆ, ಇಲ್ಲಿ ಏನು ಎಫೆಕ್ಟೇ ಇಲ್ಲ. ಐ ಥಿಂಕ್ ಹಿ ಲಾಸ್ಟ್, ಇಂಡಿಯಾದವನು ಹಿ ಲಾಸ್ಟ್ ಅಂತ ಅನ್ಕೊಂಡು, ಓಕೆ ಇಂಡಿಯಾದವನು ಹಿ ಲಾಸ್ಟ್ ಅಂತ ಅನ್ಕೊಂಡು ಎಲ್ಲರೂ ಹಂಗ್ ಡಿಸೈಡ್ ಮಾಡಿ ಇದೇನ್ ಜಡ್ಜ್ಮೆಂಟ್ ಬರೀಬೇಕು ಅವರು. ಓಕೆ ಹಿ ಲಾಸ್ಟ್ ಇಲ್ಲ ಝೀರೋ, ಈ ಲಾಸ್ಟ್ ಇಲ್ಲ 0 ಮಾರ್ಕ್ಸ್ ಅಂತ ಬರೀಬೇಕು. ಆಗ ಒಬ್ಬ ಜಡ್ಜು ಸುಮ್ಮನೆ ಹಿಂದೆ ತಿರುಗಿ ಏನಕ್ಕೋ ನೋಡ್ದಾಗ ಇಲ್ಲ ಈಸ್ ದ ವಿನ್ನರ್ ಅಂತಾನೆ ಡಿಸೈಡ್ ಮಾಡಿದ್ರು. ಅವ್ರು ಯಾಕೆ ಹೌ ಆರ್ ಯು ಡಿಸೈಡಿಂಗ್ ಅಂತ ಹೇಳಿದ್ರೆ, ಅಲ್ಲಿ ಹಿಂದೆಗಡೆ ಇವನ್ ಬರಕ್ಕೂ ಬರಕ್ಕೂ ಮುಂಚೆ ಏಸು ಕ್ರಿಸ್ತ ಇವನ್ ಕಾಂಪಿಟೇಷನ್ ದೇವ್ರಿಗೆ ಹಿಡಿಯಕ್ಕಾಗ್ಲಿಲ್ಲ ಅಂತ ಹೇಳಿ ಅವನಿಗೆ ಫುಲ್ ಮಾರ್ಕ್ಸ್ ಕೊಟ್ಟು ವಿ ವನ್ ದ ಕಾಂಪಿಟೇಷನ್. ದಟ್ಸ್ ಹೌ we ended up winning the competition ಅಂತ ಒಂದು ಹಿಸ್ಟ್ರಿ. ನೀವು ಯಾವ ಏಜಲ್ಲಿ ನಿಮ್ಗೆ ಈ ಜೋಕ್ ಹೇಳಿದ್ದ? ಐ ಡೋಂಟ್ ರಿಮೆಂಬರ್ ಯಾರು ಹೇಳಿದ್ರಿ ಜೋಕು. ಪ್ರತಿ ಸರ್ತಿ ನೆನ್ಸ್ಕೊಂಡಾಗ್ಲು ಅಯ್ಯೋ ದೇವ್ರೆ ಅಂತ. ಸೊ ದಿಸ್ ಇಸ್ ಕಣ್ಣಲ್ಲಿ ನೀರ್ ಬರೋಂಗ್ ನಗ್ಸದ್ ನಾನು ಇನ್ನೇನು ಅದನ್ನ ಹಾಕ್ತಾರಲ್ಲ ಗೊತ್ತಿಲ್ಲ. ಹಾಕ್ಬೇಡಿ, ಈ ಜೋಕ್ ಆದ್ರೂ ನೆನ್ಸ್ಕೊಂಡಂಗೆ ಆಯ್ತು ಮತ್ತೆ. ಹೋ ಗಾಡ್, ನಾನಾ ನೀವು ನಂಗೆ ಮರ್ತೆ. ಅದು ಯಾರು ಗುರು? ನೀವು ಪಡೆದ ಅತ್ಯಂತ ದುಬಾರಿ ಗಿಫ್ಟ್ ಯಾವುದು? ಈ ತರ ದುಬಾರಿ ಗಿಫ್ಟ್ ಕೊಡೋರು ಯಾರು ಇಲ್ಲ ನನ್ನ ಲೈಫಲ್ಲಿ. ದುಬಾರಿ ಗಿಫ್ಟ್ ನಾನು ಅದನ್ನ ಗಿಫ್ಟ್ ಅಂತ ಹೇಳ್ಬೇಕು. ಕರೆಕ್ಟ್ ಗಿಫ್ಟ್ ಅದು ನನ್ನ ಮಗಳು. ನನ್ನ ಮಗಳು ದುಬಾರಿ ಗಿಫ್ಟ್ ನನಗೆ ಅದು. ವೆರಿ ಕ್ಯೂಟ್. ದರ್ಶನ್ ಅವರಿಗೆ ಸಿನಿಮಾ ಡೈರೆಕ್ಟ್ ಮಾಡುವ ಅವಕಾಶ ಸಿಕ್ಕರೆ ಸಿನಿಮಾ ಟೈಟಲ್ ಏನು? ನಾನು ಕಾಪಿ ರೈಟ್ಸ್ ತಗೊಂಡು ಮತ್ತೆ ಐ ವುಡ್ ಕೀಪ್ ರಣಧೀರ. ವಾವ್, I think he'll suit, his personality will suit. Correct. Massy. Mass our appeal ge. Correct. I think it's very massy title. ಸಿನಿಮಾ ರಂಗದ ಸಹವಾಸವೇ ಬೇಡ ಅನ್ನಿಸಿದ ಸಂದರ್ಭ ಯಾವುದು?
ನನಗೆ ಅದು ಗೊತ್ತಿಲ್ಲ ಯಾಕೆ ಅಂತ, ತುಂಬ ವರ್ಸ್ಟ್ ಕಂಡೀಷನ್ ಕೂಡ ನಂಗೆ ಯಾವತ್ತೂ ಅನಿಸಿಲ್ಲ ಹಂಗೆ. ದುಡ್ಡಿದ್ದಂಗೆ, ಊಟಕ್ಕಿಲ್ದಂಗೆ ಎಲ್ಲ ತುಂಬ ಆ ಥರದ ಕಂಡೀಷನ್ ನೋಡಿದಾಗಲೂ ಕೂಡ ನನಗೆ ಯಾವತ್ತೂ ಸಿನಿಮಾ ರಂಗ ಸಾಕು ಅನಿಸ್ಲೇ ಇಲ್ಲ. ಬಹುಶಃ ಒಂದು ರೀಸನ್ ಏನು ಅಂತ ನಾನು ಇಷ್ಟಪಟ್ಟು ಬಂದಿರೋದು ಅಲ್ಲಿಗೆ. ಸೊ ಒಂದಲ್ಲ ಒಂದಿನ ಒಳ್ಳೇದಾಗತ್ತೆ ಅನ್ನೋ ಇದರಲ್ಲೇ ಇದ್ದೇ ಬಿಟ್ಟರೆ ಸಾಕು ಗುರು, ನಾನು ಆರಾಮಾಗಿದ್ದೆ, ಯಾಕೆ ಬೇಕಿತ್ತು ಈ ಜೀವನ ಅಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ. ಅವತ್ತು ಅನಿಸ್ತಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ ಅನಿಸುತ್ತೆ. ಅಷ್ಟೇ. ಇತ್ತೀಚೆಗೆ ಬಿದ್ದು ಬಿದ್ದು ನಕ್ಕಿದ್ದು ಯಾವಾಗ ಮತ್ತೆ ಯಾಕೆ? ಇವಾಗ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಕೈಲಿ ಜೋಕ್ ಸೇರಿಸ್ಕೊಂಡು ಜೋಕ್ಸ್ ಅದಕ್ಕೆ ಅನ್ಸುತ್ತೆ. ಹೌದು, ನಿಮ್ದೆ. ಸಂಭಾವನೆಯ ವಿಚಾರದಲ್ಲಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಅನ್ಯಾಯ ಆಗ್ತಿದ್ಯಾ? ಅನ್ಯಾಯ ಆಗ್ತಿದ್ ನನಗೇನು ಅನ್ಸಲ್ಲ. ಯಾಕೆ ನಿಮ್ಗೆ ಒಳ್ಳೆ ರೆಮ್ಯುನರೇಷನ್ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಸೊ ಕಮ್ಮಿ ಏನಿಲ್ಲ, ಅಂದ್ರೆ ಒಳ್ಳೆ ರೆಮ್ಯುನರೇಷನ್ ಸಿಕ್ಕಿದೆ. ಅನ್ಯಾಯ ಆಗ್ತಿಲ್ಲ ಅಂದ್ರೆ ಸ್ಟಾರ್ಡಮ್ ಅಂತೇನು ಹೇಳ್ತೀವಿ, ಅದು ಹೆಂಗಿರುತ್ತೆ ಹಂಗೆ ಸಿಗುತ್ತೆ. ಹುಡುಗರಿಗೂ ಸೇಮ್. ಈಗ ನಾವು ಬಿಗಿನಿಂಗ್ ಸ್ಟೇಜಲ್ಲಿ ನಮಗೊಂದು ಚಿಕ್ಕ ಅಮೌಂಟ್ ಇರುತ್ತೆ. ನೀವೊಂದು ಸಕ್ಸಸ್ ಕೊಟ್ಟು ಒಂದು ದೊಡ್ಡ ಮಟ್ಟ ನಿರೀಕ್ಷೆ ಕೊಟ್ಟಾಗ್ಲೇ ನಿಮಗೆ ಆ ಅಮೌಂಟ್ ದೊಡ್ಡದಾಗುತ್ತೆ. ಹುಡುಗಿರಿಗೂ ಸೇಮ್ ಇರುತ್ತೆ. ಹೊಸಬರಾಗಿ ಬಂದಾಗ ಅಮೌಂಟ್ ಚಿಕ್ಕದಾಗಿರುತ್ತೆ. ಇವಾಗ ನೀವು ಪ್ರೂವ್ ಮಾಡ್ಕೊಂಡಿದ್ರೆ ಸೊ ನಿಮ್ಮ ಅಮೌಂಟ್ ಇಲ್ಲಿಗಿದೆ. ಸೊ ಸೇಮ್ ಅದು, ನಂಗೇನ ಮೋಸ ಆಗ್ತಿದೆ ಆ ಥರದ್ದೆಲ್ಲ ಏನಿಲ್ಲ. ಸ್ಕೇಲ್ ದೊಡ್ಡ ಇರ್ಬೋದು, ಬಟ್ ಅಗೇನ್ ಅದು ಡಿಬೇಟಬಲ್. ಯಾಕೆ ಇವಾಗ ಲೆಟ್ಸ್ ಸೇ ಇವಾಗ ದರ್ಶನ್ ಅವರು, ನಾನು ಮತ್ತೆ ದರ್ಶನ್ ಸರ್ ಒಂದು ಫಿಲ್ಮ್ ಮಾಡ್ತೀವಿ ಅನ್ಕೊಳ್ಳಿ. ದರ್ಶನ್ ಸರ್ ಪುಲ್ ಮಾಡೋ ಕ್ರೌಡ್ಗೂ ನಾನ್ ಪುಲ್ ಮಾಡೋ ಕ್ರೌಡ್ಗೂ ಐ ಥಿಂಕ್ ದಟ್ there is 1 and 100. Correct. So ಅದೆಲ್ಲ ನೋಡಿದಾಗ it is always like that. I think it's debatable. ಹೌದು. ಯಾವ ವಿಷಯಕ್ಕೆ ಹೆಚ್ಚು ಸಿಟ್ಟಾಗ್ತೀರಾ? ಯಾವ ಆ ಥರದ್ದೇನಿಲ್ಲ, ಎಲ್ಲದಕ್ಕೂ ಸಿಟ್ಟಾಗ್ತೀನಿ ಏನಾದರೂ ನನಗೆ ಇಷ್ಟ ಆಗಲಿಲ್ಲ ಅಂದರೆ. ಬಟ್ ಅದು ರಪ್ ಅಂತ ಕೋಪ ಬಂದು ಹಾಗೆ ಇಳ್ದೋಗತ್ತೆ. ನನಗೆ ಇನ್ ಜನರಲ್ ಸುಮ್ಮನೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಇಲ್ಲ ನಾಟಕೀಯವಾಗಿರೋದು ಜಾಸ್ತಿ ಇಷ್ಟ ಆಗಲ್ಲ. ಅದು ಸ್ವಲ್ಪ ಬೇಗ ಕೋಪ ತರಿಸುತ್ತೆ. ಈಗ ನಾರ್ಮಲ್ ಆಗಿರ್ಬೋದಲ್ಲ, ಇರೋದು ಹಾಗೆ ತೋರಿಸಿದ್ರೆ ಓಕೆ ಇತ್ತಲ್ಲ, ನಾವೇನು ಅನ್ಕೊಳ್ಳಲ್ಲ ಅನ್ನೋ ಥರದ್ದು ಅನ್ಸುತ್ತೆ. ಬಟ್ ಅದರ್ವೈಸ್ ತುಂಬ ಬೇಗನೂ ಕಮ್ಮಿ ಆಗೋಗುತ್ತೆ. ನನಗೆ ಇರೋದನ್ನ ಹೇಳ್ಬಿಡ್ತೀನಿ, ಅದಾದ್ಮೇಲೆ ನನಗೇನು ಅದನ್ನ ಕ್ಯಾರಿ ಮಾಡಲ್ಲ, ಮುಗ್ದೋಗತ್ತೆ ಅಲ್ಲಿಗೆ. ಓಕೆ, ಸುದೀಪ್ ಸರ್ ಚಿತ್ರದಲ್ಲಿ ಯಾವ ರೀತಿಯ ಪಾತ್ರ ಮಾಡಲು ಇಚ್ಛಿಸುತ್ತೀರಿ? ಸುದೀಪ್ ಸರ್ ಚಿತ್ರದಲ್ಲ, ಈಗ ಸುದೀಪ್ ಸರ್ ಹೀರೋ ಅಂದ್ರೆ ಅವರೊಬ್ಬರು ಹೀರೋ ಆಗಿರ್ತಾರಲ್ಲಿ, ನಾನಂತೂ ಆಗಕ್ಕೆ ಸಾಧ್ಯ. ಅವ್ರಿಗೆ ಟಕ್ಕರ್ ಕೊಡಕ್ಕಂದ್ರೆ ವಿಲನ್ ಆಗ್ಬೇಕು ನೀವು. ಮೋಸ್ಟ್ಲಿ ಅವ್ರ ಅಪೋಸಿಟ್ ಕ್ಯಾರೆಕ್ಟರ್ ಮಾಡ್ಬೋದು ನಾನು, ಅಥವಾ ಅವ್ರು ವಿಲನ್ ಆಗಿದ್ರೆ ನಾನು ಹೀರೋ. ಸೂಪರ್. ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಸೊ ಬಟ್ ಅವ್ರು ಅದ್ ಮಾಡಿದ್ದಾರೆ. ಅವರು ಹಿ ಇಸ್ ನಾಟ್ ಸ್ಟಕ್ ಟು ಒನ್ ಇಮೇಜ್. ಅವರ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಪಾಸಿಟಿವ್ ಅಂತ ಗೊತ್ತು ಎಲ್ರಿಗೂ. ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿ ಅದರಲ್ಲೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಚಾನ್ಸ್ ಸಿಕ್ಕರೆ ಅವರೊಟ್ಟಿಗೆ ನೆಗೆಟಿವ್ ಆದ್ರೂ ಓಕೆ, ಪಾಸಿಟಿವ್ ಆದ್ರೂ ಓಕೆ, ನಿಲ್ಬೇಕು ಸರ್ ಈಗ. ಎಸ್. ನಟನೆ ಪ್ರೇರಣೆ ಯಾರು? ನಟನೆ ಪ್ರೇರಣೆನಾ? ನನಗೆ ಮಂಜುಳಾ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಗ್ತಾ ಇತ್ತು ಆಗ ಚಿಕ್ಕ ವಯಸ್ಸಿನಲ್ಲಿ. ಐ ಥಿಂಕ್ ಐ ಯೂಸ್ ಟು ಬಿ ವೆರಿ ಫ್ಯಾಸಿನೇಟೆಡ್, ಯಾರು ಇವ್ರು ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ. ಕಲ್ಪನಾ ಅವರು, ಮಂಜುಳಾ ಅವರು, ಅಂಡ್ ನನಗೆ ಹಿಂದಿಯಲ್ಲಿ ಶಬಾನಾ ಅಜ್ಮಿ ಅಂತ ಅವ್ರ ಆಕ್ಟರ್, ಝೀನಾ ತಮನ್ ಸಖತ್ ಇಷ್ಟ ಆಗ್ತಾರೆ. ಸೊ ಇವರೆಲ್ಲ ಆಕ್ಟರ್ಸ್ ಸ್ವಲ್ಪ ಐ ಥಿಂಕ್ ನನಗೆ ಚಿಕ್ಕ ವಯಸ್ಸಿನ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಪ್ರತಿಭೆಯ ಜೊತೆಗೆ ನಟಿಗೆ ಇರಬೇಕಾದ ಬಹುದೊಡ್ಡ ಸ್ಕಿಲ್, ಕೌಶಲ್ಯ ಯಾವುದು ನಿಮ್ಗೆ ಅನ್ಸುತ್ತೆ? ಟ್ಯಾಲೆಂಟ್ ಜೊತೆಗೆ ಇನ್ನೇನ್ ಸ್ಕಿಲ್ ಇರ್ಬೇಕನ್ಸುತ್ತೆ? ಸಿನಿಮಾದ ಆಯ್ಕೆ, ಪಾತ್ರದ ಆಯ್ಕೆ, ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಕೆಲವು ಕಡೆ ಏನಾಗುತ್ತೆ ಅಂದರೆ, ಇದು ನಟಿಯರಿಗೆ ಅಷ್ಟೆಲ್ಲ ನಟರಿಗೂ ಇರ್ತಿದ್ದು, ದುಡ್ಡಿನ ಆಮೇಶಕ್ಕೂ ಅಂದರೆ ಒಳ್ಳೆ ಪೇಮೆಂಟ್ ಸಿಗ್ತದೆ ಅನ್ನೋ ಕಾರಣಕ್ಕೆ ಅದೊಂದು ಕ್ಯಾರೆಕ್ಟರ್ ಒಪ್ಕೊಂಡು ಅದರಿಂದ ಅದಕ್ಕೆ ಸ್ಥೀಮಿತ ಆಗಿ ಆ ಥರದ್ದು ತುಂಬ ಆಗೋದಿರುತ್ತೆ. ಸೊ ಪಾತ್ರದ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಲೆಕ್ಟಿವ್. ಎಸ್, ಸಾರಿ. ಪ್ರೀತಿ ದುಡ್ಡು ಎರಡರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ತೀರಾ ಅಂಡ್ ಯಾಕೆ? ವಾವ್, 2 ಮೇಜರ್ ಎಲಿಮೆಂಟ್ಸ್. ಪ್ರೀತಿ ದುಡ್ಡು. ಎಷ್ಟೊಂದು ಜನ ಎಷ್ಟು ದುಡ್ಡಿದ್ರು ಲೋನ್ಲಿ ಆಗಿರೋದು, ಆಮೇಲೆ ಏನು ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋದು, ಡಿಪ್ರೆಸ್ಡ್ ಆಗಿರೋದು ನೋಡಿದೀನಿ. ಸೊ ದುಡ್ಡಿಲ್ಲ ಇಂಪಾರ್ಟೆಂಟ್ ಅಂತ ಅವಾಗ ಅನ್ಸತ್ತಲ್ಲ. ಪ್ರೀತಿ ಇದ್ರೆ ದುಡ್ಡಿಲ್ಲ ಅನ್ನೋದು ನೆನಪಾಗಲ್ವೇನೋ ಮೋಸ್ಟ್ಲಿ. ಸೊ ಪ್ರೀತಿ. 24 ಗಂಟೆ ಅಷ್ಟೇ ಬದುಕಿರೋದು ಅಂತ ಇದ್ರೆ ಏನೆಲ್ಲ ಮಾಡ್ತೀರಾ? ನನಗೆ ಇಷ್ಟವಾದರೆಲ್ಲ ಮೊದಲು ಕರ್ಸ್ಕೊಂತೀನಿ ಹತ್ರಕ್ಕೆ.
ಅವರೊಟ್ಟಿಗೆ 24 ಗಂಟೆ ಕಳಿತೀನಿ ನಾನು. ಅದು ಏನು ಬೇಕಾದ್ರೂ ಆಗಿರ್ಬೋದು. ಅವ್ರ ನನ್ನ ಜೊತೆ ನನ್ನ ಸುತ್ತಮುತ್ತ ಅವ್ರು ಇರ್ಬೇಕು ನನಗೆ ಅಷ್ಟೇ. ಅವ್ರೊಟ್ಟಿಗೆ ಕಳೆದು ಅದನ್ನ 24 ಅವ್ರು ಮುಗಿಸಿ ಟಾಟಾ ಹೊಟ್ಟು ಬಿಡ್ತೀನಿ ಏನೋ ಅನಿಸ್ತಾ ಇದೆ ಅಂತ ಹೇಳ್ತೀನಿ ಲಾಸ್ಟಿಗೆ. ಜಗ್ಗೇಶ್ ಆ ಥರ. ನೈಸ್. ಸೊ ಆಯ್ತು, ಇನ್ನೂ ಒಂದಷ್ಟು ಚೀಟಿಗಳಿದೆ, ಅದು ಆಫ್ ದ ಕ್ಯಾಮ್ರಾ ಮಾಡ್ಕೊಳ್ಳೋಣ ನಾವು. ಬಟ್ ಚೆನ್ನಾಗಿತ್ತು. ಅಂದ್ರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಸಿನಿಮಾ ಬಗ್ಗೆ, ಅದಾದ್ಮೇಲೆ ನಾವು ಎಷ್ಟೊಂದು ಟಾಪಿಕ್ ಬಗ್ಗೆ ಆಕ್ಚುಲಿ ಎಷ್ಟೊಂದು ಕೂತ್ ಮಾತಾಡಿದ್ವಲ್ಲ, ಅದೆಲ್ಲಾನು ಒಂದಷ್ಟು ಮತ್ತೆ ಇನ್ನೊಂದ್ಸರ್ತಿ ಮಾತಾಡ್ದಂಗೆ ಅನ್ಸ್ತು ಕ್ಯಾಮ್ರಾ ಮುಂದೆ. ಚೆನ್ನಾಗಿತ್ತು. ಮಾನವಿ ಸಿನಿಮಾದ ನೆನಪುಗಳನ್ನ ಕಲೆ ಹಾಕ್ತಾ ನಮ್ಮ ಜೀವನದಲ್ಲಿ ನಾವೇನೇನ್ ಬಿಲೀವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದು ನನಗೆ ಖುಷಿ ಆಯ್ತು. ಸೊ ನಿಮ್ಗೆ ಹೇಗೆ ಅನ್ಸ್ತು ಈ ಇಂಟ್ರಾಕ್ಷನ್? ಇದು ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ಒಂದು ಇಂಟ್ರಾಕ್ಷನ್ ಮಾಡಿದ್ದು. ಅಂದ್ರೆ ನಾವಿಬ್ಬರು ಕೂತ್ಕೊಂಡು ನಮಗೆ ಕ್ವಶನ್ ಕೇಳ್ಕೊಂಡು ಆ್ಯಂಡ್ ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ರೆಡಿ ಮಾಡಿದ್ರು ಅವರು. ಸೊ ಇದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ನೀವು ಹೇಳಿದ ಹಾಗೆ ಸಿನಿಮಾ ಬಗ್ಗೆ ಕೂಡ ಇತ್ತು ಕ್ವಶನ್ಸು, ಆ್ಯಂಡ್ ನಮ್ಮ ಪರ್ಸನಲ್ ಲೈಫ್ಗಳ ಬಗ್ಗೆನೂ ಇತ್ತು. ಆಮೇಲೆ ನಮ್ಮ ಥಾಟ್ ಪ್ರೊಸೆಸ್ ಹೆಂಗಿದೆ, ನಾವು ಏನು ಯೋಚನೆ ಮಾಡ್ತೀವಿ ಅನ್ನೋದು ತುಂಬ ಕ್ಲಿಯರ್ ಆಗಿ ಇದರಲ್ಲಿ ಕಾಣಿಸ್ತಾ ಇತ್ತು. ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು, ಮಜಾ ಮಾಡಿದ್ವಿ.